ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನವಂಬರ್ 24ನೇ ತಾರೀಕು 2024 KCET ಎಕ್ಸಾಮ್ ನಡೆದಿತ್ತು. ಹಾಗೆಯೇ ಅದಾದ 2 ದಿನಗಳ ನಂತರ KE ಅವರು ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದರು. 26ನೇ ತಾರೀಕು ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದರು. ಆ್ಯಂಡ್ ಆ ಕೀ ಆನ್ಸರ್ಸ್ಗಳಿಗೆ ಏನಾದರೂ ನಿಮಗೆ ಆಕ್ಷೇಪಣೆಗಳಲ್ಲಿ ಇದ್ದರೆ ಆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಲಿಂಕನ್ನು ಕೂಡ ಬಿಟ್ಟಿರ್ತಾರೆ. ಅದಕ್ಕೆ ಡೇಟನ್ನು ಕೂಡ ಕೊಟ್ಟಿರ್ತಾರೆ, ಫೈನಲ್ ಡೇಟನ್ನು ಕೂಡ, ಒಂದು ವಾರ ಡೇಟ್ ಕೊಟ್ಟಿರ್ತಾರೆ, ಟೈಮ್ ಕೊಟ್ಟಿರ್ತಾರೆ. ಅದಾದ ನಂತರ ರಿವೈಸ್ಡ್ ಕೀ ಆನ್ಸರ್ಸ್ಗಳನ್ನು 7ನೇ ತಾರೀಕು ರಿಲೀಸ್ ಮಾಡಿದೆ. ಓಕೆನಾ, 7ನೇ ತಾರೀಕು ರಿವೈಸ್ಡ್ ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದೆ. ದೆನ್ ಅದಾದ ನಂತರ ಸ್ವಲ್ಪ ದಿನಕ್ಕೇ ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡ್ತು. 16ನೇ ತಾರೀಕು ಡಿಸೆಂಬರ್ 16ನೇ ತಾರೀಕು ಪ್ರಾವಿಷನಲ್ ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡ್ತು. ನೆಕ್ಸ್ಟ್ ಆ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಏನಾದರೂ ಆಕ್ಷೇಪಣೆಗಳಲ್ಲಿದ್ದರೆ ಅದನ್ನು ಸಲ್ಲಿಸಲಿಕ್ಕೆ ನಿಮಗೆ ಸ್ವಲ್ಪ ಟೈಮ್ ಕೊಟ್ಟಿತ್ತು. ಅದಾದಮೇಲೆ ಸ್ವಲ್ಪವೇ ದಿನಕ್ಕೆ 30ನೇ ತಾರೀಕು ಫೈನಲ್ ಸ್ಕೋರ್ ಲಿಸ್ಟ್, ಅಂದರೆ ಇವತ್ತು ಫೈನಲ್ ಸ್ಕೋರ್ ಲಿಸ್ಟನ್ನು ಕೂಡ KCET ಅನೌನ್ಸ್ ಮಾಡಿದೆ. ಓಕೆ, ನಿಮಗೆಲ್ರಿಗೂ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ತುಂಬಾ ವೆಯ್ಟ್ ಮಾಡ್ತಾಯಿದ್ದೀರಿ ರಿಸಲ್ಟನ್ನು ನೋಡಲಿಕ್ಕೆ. ಏನೇ ಅವರು ಸ್ಕೋರ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ರು ಕೂಡ ರಿಸಲ್ಟ್ ಬಂದ ಮೇಲೆ, ಅಂದರೆ ಕಟ್ ಆಫನ್ನು ಅವರು ಅನೌನ್ಸ್ ಮಾಡಿದ ಮೇಲೇ ನಿಮಗೆ ಒಂದು ಸಮಾಧಾನ ಇರ್ತದೆ. ಸೊ ಹಾಗಾಗಿ ನಾನು ಎಕ್ಸಾಮ್ ಬರೆದಿಲ್ಲ, ಆದರೂ ನನ್ನ ಫ್ರೆಂಡ್ಸ್ಗಳು ತುಂಬಾ ಫೋರ್ಸ್ ಮಾಡ್ತಾಯಿದ್ರು. ನಾನು KE ಅವ್ರಿಗೆ ಕಾಲ್ ಮಾಡಿದಾಗ ಅವರಿಂದ ಒಂದು ರಿಪ್ಲೈ ಬರುತ್ತೆ. ಆ ರಿಪ್ಲೈ ಏನು ಅಂತ ನಾನು ಈಗ ನೆಕ್ಸ್ಟು ಆಡಿಯೋದಲ್ಲಿ ಹಾಕಿದ್ದೀನಿ, ಕಾಲ್ ರೆಕಾರ್ಡಿಂಗಲ್ಲಿ. ಆ ಕಾಲ್ ರೆಕಾರ್ಡಿಂಗನ್ನು ನಾನು ಇಲ್ಲಿ ಹಾಕಿದ್ದೀನಿ, ಡಿಸ್ಪ್ಲೇ ಮಾಡಿದ್ದೀನಿ. ಓಕೆ, ಅದನ್ನು ಕೇಳಿ ಅವರ ಉತ್ತರ ಏನು ಆಗಿತ್ತು ಅಂತ ಹೇಳಿದ್ರೆ, ನಾನು ನಿನ್ನೆ ಕಾಲ್ ಮಾಡಿದ್ದು, ಅಬ್ಜೆಕ್ಷನ್ಸ್ಗಳು ಇನ್ನೂ ಕ್ಲಿಯರ್ ಆಗಬೇಕು. ಆ್ಯಂಡ್ ಆ ಅಬ್ಜೆಕ್ಷನ್ಸ್ಗಳು ಕ್ಲಿಯರ್ ಆದಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಆ್ಯಂಡ್ ಆ ರಿಸಲ್ಟು ಯಾವಾಗ ಅಂತ ಇನ್ನೂ ಫೈನಲ್ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದ್ರು. ಆ ಆಡಿಯೋ ಇಲ್ಲಿದೆ, ಕೇಳಿಸ್ಕೊಳ್ಳಿ. ಹಲೋ ಹಲೋ ಹೇಳಿ ಸರ್. ಸರ್, KCET ರಿಸಲ್ಟ್ ಯಾವಾಗ ಸರ್? KCET ರಿಸಲ್ಟ್ ಇನ್ನೂ ಡೇಟ್ಸ್ ಕೊಟ್ಟಿಲ್ಲ ಸರ್, ಇನ್ನೂ ಅಬ್ಜೆಕ್ಷನ್ಸ್ ಕ್ಲಿಯರ್ ಆಗಬೇಕು. ಹಾಂ, ಅನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ಬರ್ಬೋದಾ ಸರ್? ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಡಿಯರ್ ಫ್ರೆಂಡ್ಸ್, ಇದು ಆ ಆಡಿಯೋದಲ್ಲಿ ಆ KE ಅಧಿಕಾರಿಯವರು ಹೇಳಿದಂಥ ಮಾತು. ಸೊ ಫೈನಲ್ ಡೇಟ್ ಯಾವಾಗ ಅನ್ನೋದನ್ನು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಅವರು, ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಯಾವಾಗ ಬೇಕಾದರೂ ಅವರು ಅನೌನ್ಸ್ ಮಾಡ್ಬೋದು ಕಟ್ ಆಫ್ ಲಿಸ್ಟನ್ನು. ಸೊ ಮೊದಲು ಅವರು UGC ಇಂದ ಒಂದು ಪರ್ಮಿಷನ್ ತೊಗೊಂಡು ಆಮೇಲೆ ಅನೌನ್ಸ್ ಮಾಡ್ತಾರೆ. ಸೊ ವೆಯ್ಟ್ ಮಾಡ್ತಾ ಇರೋಣ. ನಾನು ಆ ಒಂದು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಿಮಗೆ ನೋಟಿಫೈ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೆ ಇದನ್ನು ಕೇಳಿದ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಓಕೆನಾ?